ಭಕ್ತಿಯಿಂದ ನಡೆದುಕೊಂಡು ಬಂದು ನಿನ್ನ ಹಡಿತನವರೆಗೆ ಎರಗಿದರೆ ಅದೇ ಶ್ರೀಮಂತರು ಕಾಟನ್ನು ಕುಳಿತುಕೊಂಡು ಬಂದು ನಿನ್ನ ಗುಡಿಯ ಗೇಟಿಗೆ ಕಾಟನ್ನು ನಿಲ್ಲಿಸಿ ಆರನ್ ಮಾಡುವುದಷ್ಟೇ ಸಾಕು. ಎಷ್ಟು ಕಣ್ಬಿಟ್ಟು ನೋಡುತ್ತಿವೆಯೋ ಕಟುಕ ಶ್ರೀಮಂತನು. ಸೃಷ್ಟಿಕರ್ತನಾದ ನಿನ್ನಲ್ಲಿಗೆ ಬಡವ ಕಲ್ಲಿದರು ಎಂಬ ಭೇದ ಭಾವ ಬೆಳೆದು ನಿಂತಾಗ ಮಾನವರಾದ ನಮ್ಮಲ್ಲಿ ಭೇದ ಭಾವ ಬೆಳೆಯುವುದು ಅದೇನೋ ಆಶ್ಚರ್ಯ. ಕೇಳಿದ್ಯಾ ಧನಿಕನ ಆಡಿದ ಅಹಂಕಾರದ ಮಾತುಗಳನ್ನು? ನೀನು ಕಲ್ಲು ಮಣ್ಣಿನ ನಿರ್ಜೀವಿಯ ಬೊಂಬೆ ನೀನಂತೆ. ನಿನ್ನ ಉಳಿವಿಗೆ ಕಾರಣ ಆ ಧನಿಕನ ಸಿರಿ ಸಂಪತ್ತಂತೆ. ಆ ಸಿರಿ ಸಂಪತ್ತಿನ ಸೌಖ್ಯದ ರಥಕ್ಕೆ ಸಾರಥಿ ನೀನೆಂಬುದು ಅರಿಯದೆ ಹೋಗಿದ್ದಾನೆ ಆ ಮೂರ್ಖ. ಸಾಕಾಯಿತು ಎಂದರೆ ರಥದಲ್ಲಿ ನಿತ್ಯೆಯನ್ನು ಮಾಡಿ ಆ ರಥವನ್ನು ಗುಂಡಿಗೆ ಕೆಡುವ ಕಾರಣದ ಕಣ್ಮರೆಯಾಗುವ ನಾಯಗಾರ ನೀನು. ಜೇನುಂಡವನಿಗೆ ಗೊತ್ತು ಅದರ ರುಚಿ, ಬಲ್ಲಿದವನಿಗೆ ಮಾತ್ರ ಗೊತ್ತು ಬಲಿದಾನ ಹಾಡುವ ಆಟದ ಪರಿ. ಆ ಚೆಲುವ ರಾಜ ಸುನಿತಳ ಮೇಲೆ ಕಣ್ಣಿಟ್ಟಿದ್ದಾನೆ. ಈಗ ಸುನಿತಮ್ಮ ಅವನ ಜಾಲದ ಬಲೆಯಿಂದ ಸ್ವಲ್ಪ ಪಾರಾದಂತಾಯಿತು. ತಾಯಿ ಕರಿಯಮ್ಮ ದೇವಿಯ ಪಾದಾರಂಬರಿಗೆ ವಂದಿಸಿ ಹಾಗೂ ಕಲ್ಲಳ್ಳಿ ಗ್ರಾಮದ ಸಮಸ್ತ ಜನರು ಕೂಡ ವಂದಿಸಿ, ಈ ನಾಟಕವನ್ನು ಅಭಿನಯಿಸ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ವಂದಿಸಿ, ಅದೇ ರೀತಿಯಾಗಿ ನಮ್ಮ ವಾದ್ಯದಿಂದ ಮಿತ್ರರಿಗೂ ಕೂಡ ವಂದಿಸಿ, ಈ ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕೆ ತುಂಬ ಖುಷಿ ಆಗ್ತದೆ. ಈ ನಾಟಕವನ್ನು 2005ರಲ್ಲಿ ಬರೆದಿರ್ತಕ್ಕಂಥದ್ದು. ಈಗ ಆ್ಯಕ್ಚುಲಿ 20 ವರ್ಷ ಆಗಿದೆ. 2007ರಲ್ಲಿ ಅಥವಾ 8ರಲ್ಲೇನೋ ಒಂದ್ಸತಿ ಪ್ರದರ್ಶನ ಆಗಿತ್ತು. 2009ರಲ್ಲಿ ಒಂದ್ಸತಿ ಪ್ರದರ್ಶನ ಆಗಿತ್ತು. ಭಾಳ ಖುಷಿ ಆಗ್ತದೆ. ಇದು 2ನೇ ಬಾರಿ ನೀವು ಈ ನಾಟಕವನ್ನು ಪ್ರದರ್ಶನ ಮಾಡಿದ್ದೀರಿ. ಯಾಕಂದರೆ ನಾವು ಗಳಿಸಿರ್ತಕ್ಕಂಥ ಸಂಪತ್ತು ಭೌತಿಕವಾಗಿರ್ತಕ್ಕಂಥದ್ದು ಯಾವುದೂ ಇರಲ್ಲ, ಆದರೆ ಕಲೆ ಯಾವತ್ತಿದ್ರೂ ಕೂಡ ಉಳಿಯುತ್ತೆ. ಅದು ಅಮರ ಅನ್ನೋದಕ್ಕೆ ಒಂದು ಸಾಕ್ಷಿ. ಯಾಕಂದ್ರೆ 20 ವರ್ಷಗಳ ನಂತರ ಆಡ್ತಾ ಇದ್ದೀರ ಅಂತಂದ್ರೆ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ. ನಮ್ಗೆ ಇದಕ್ಕಿಂತ ದೊಡ್ಡ ಇನ್ನೊಂದು ಏನು ಬೇಕಾಗಿಲ್ಲ. ಬಹಳ ಹೆಮ್ಮೆ ಆಗ್ತದೆ. ಯಾವತ್ತೂ ಕೂಡ ನಿಮ್ಮ ಕಲ್ಲಳ್ಳಿ ಗ್ರಾಮದ ಸಮಸ್ತ ಜನರಿಗೆ ಮತ್ತು ಕಲಾವಿದರಿಗೆ ನಾನು ಆಭಾರಿಯಾಗಿರ್ತೇನೆ. ಇದೇ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇರಲಿ ಅಂತ ನಾನು ಆಶಿಸ್ತೀನಿ ಕೂಡ. ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಅಭಿನಯಿಸ್ತಾ ಇದೆ, ತೊಂದರೆ ಇಲ್ಲ. ಪಾತ್ರಧಾರಿಗಳು ಕೂಡ ಅವರ ವೇಷಭೂಷಣಗಳು ಖಂಡಿತ ಆ ಪಾತ್ರಕ್ಕೆ ಸೂಟ್ ಆಗ್ತಾ ಇದೆ. ಕಲಾಶಾರದ ಈ ಗ್ರಾಮದಲ್ಲಿ ಯಾವತ್ತೂ ಕೂಡ ಸರಸ್ವತಿ ಪ್ರತಿನಿತ್ಯನೂ ಕೂಡ ನೆಲೆಯೂರಿ ಇನ್ನೂ ಉನ್ನತ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ನಾನು ಕೂಡ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಕೂಡ. ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ನನ್ನ ಅನುಭವದ ಮಾತು ಮತ್ತು ನನ್ನ ಜೀವನದಲ್ಲಿ ನಡೆದಂಥ ಘಟನೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ನೀವು ಎಚ್ಚೆತ್ಕೋಬೇಕು ಅಂತ ಅಷ್ಟೇ. 2008ರಲ್ಲಿ ನಾನು ಸಿನಿಮಾ ರಂಗಕ್ಕೆ ಹೋಗಿದ್ದೆ ಕೂಡ. ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿದ್ದೆ, ಸೀರಿಯಲ್ಲು ಕೂಡ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ನೀವು ಆಶ್ಚರ್ಯ ಪಡ್ಬೋದು, ಅಲ್ಲಿಂದ ಇಲ್ಲಿವರೆಗೂ ಸುಮಾರು 20 ವರ್ಷಗಳ ಅಂತರದಲ್ಲಿ ಬೇಕಾದಷ್ಟು ಬೆಳಿಬೋದಾಗಿತ್ತು, ಮಾಡ್ಬೋದಾಗಿತ್ತಲ್ಲ, ಸಿನಿಮಾದಲ್ಲಿ ಗುಡ್ಸ್ಕೋಬೋದಾಯ್ತು ಅಂತ. ಬಟ್ ಆಗಲಿಲ್ಲ. ಯಾಕೆ ಅಂದರೆ ನನ್ನ ಮನೆ ಪರಿಸ್ಥಿತಿ. ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂಧು ಬಳಗರು ಅನ್ಕೊಂಡು ನಡುಗುವುದು ಚತುರ್ಮುಖನ ಸೃಷ್ಟಿ, ಆತಲ ಮಿತಲ ಸುತಲ ಪಾತಾಳ ರಸೋದಲಗಳೆಂದು ರಾಜಧಾನಿಯಲ್ಲಿ ಬೆಳಗಲಿಕ್ಕಿನ ಪರಾಕ್ರಮಶಾಲಿ ಮಗ ಇನ್ನು ನನಗೆ ಎದುರಾಗಿರುವಾಗ ಏನಾಗಿದೆ ಏನಾಗಿದೆ
ಆಗಿರಬೇಕಾದರೆ ಛೀ, ಛೀ, ಇದು ಒಂದು ಬದುಕಿ, ಒಂದು ಬದುಕೆ. ನಾನೇ ಸರ್ವಶಕ್ತ ಎಂದುಕೊಂಡರೆ ಅರಾವ ಶಕ್ತಿ ಇವನ ಮನಸ್ಸಿಗೆ ಒಪ್ಪು ಎನ ವಿರುದ್ಧವಾಗಿರುತ್ತದೆಯೋ, ಅರಾವ ಶಕ್ತಿ ಇವನಿಗೆ ಪ್ರೇರಣೆಯೋ, ಅರಾವ ಶಕ್ತಿ ಪುತ್ರನನ್ನೇ ಚಕ್ರವನ್ನು ಹಾಕಿದೆಯೋ, ಅವನೇ ಆ ಮಾಯಾವಿ ಅವನಿಗೆ ಇದಕ್ಕೆಲ್ಲ ಕಾರಣ. ಎಲ್ಲವೋ ಹರಿ, ಮಾಯಾವಿ, ಕಬಡ್ಡಿ, ವಂಚನೆ. ಎನ್ನ ಮಗನಲ್ಲಿ ಆ ತಾಳವನ್ನು ಹೊತ್ತು ಮನವನ್ನಂತೆ ಆಡಿಸುತ್ತಿರುವೆಯ? ನೀನು ನಿಜವಾಗಿಯೂ ಗಂಡುಗರಿಯಾದರೆ ಸತ್ತವನೇ ನೀನಾದರೆ ಬಂದು ನನಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ರಕ್ತವನ್ನು ಕುಡಿದು ನಿನ್ನ ಕರುಳುಗಳನ್ನು ಮಾರಿ ಆಗಿರಲಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ಹಿರಣ್ಯಕಶಿಪುವೇ ಅಲ್ಲ. ನಮಗೆ ಕಿರು ಕಾಣಿಕೆ ನೀಡಿದ ನಮ್ಮ ಎಲ್ಲ ಹಿತ ಬಂಧು ಬಳಗಳಿಗೆ ಅವರಿಗೆ ತುಂಬಾ ಧನ್ಯವಾದಗಳು. ಸತ್ಯಮೇವ ಜಯತೆ ಎಂದು ಹಾಡುವ ಗೊಲ್ಲನ ಪದ ಗಾಳಿಗೆ ಸಿಕ್ಕು ಈ ಮಣ್ಣನ್ನೇ ಬಿಟ್ಟು ಕಾಣದಾಗಿದೆ. ಈ ಕಾಲದಲ್ಲಿ ಸತ್ಯ ನ್ಯಾಯ ನೀತಿಗಳನ್ನು ಕಾಪಾಡುವ ನಾನು ಈ ಗ್ರಾಮಕ್ಕೆ ಕಾಲಿಟ್ಟು ಸ್ವಲ್ಪ ದಿನಗಳಾದರೂ ಕಳ್ಳ ಕಾಕರನ್ನು ವ್ಯಭಿಚಾರಸ್ಥರನ್ನು ಸೆರೆ ಹಿಡಿದು ಕಾನೂನಿಗೊಪ್ಪಿಸಿ ಒಂದು ಹಂತಕ್ಕೆ ತಂದಿರುವೆ. ವಿಷವೃಕ್ಷದ ಬೇರುಗಳನ್ನು ಕತ್ತರಿಸಿದಾಗ ಅವುಗಳ ಬಾಯಿಂದ ಕೇಳಿ ಬರುವುದೆಲ್ಲ ಆ ರಾಜರಾಮ ಹಾಗೂ ಚಲುವರಾಜರಿಬ್ಬರು ಸೇರಿ ಮಾಡಿದ ಅನ್ಯಾಯಗಳ ಕುತಂತ್ರದ ಕೃತ್ಯದ ಪರಿ ಅಂದಾಗ ಅವರಿಬ್ಬರನ್ನು ಸಾಕ್ಷಿ ಸಮೇತ ಸೆರೆ ಹಿಡಿಯಬೇಕೆಂಬುದೇ ನನ್ನ ಗುರಿ. ಅಂದಹಾಗೆ ಇತ್ತ ಕಡೆಯಿಂದ ಚಲುವರಾಜ್ ಬರುತ್ತಿದ್ದಾನೆ. ಓಹೋ, ಮತ್ತೊಂದು ಕಡೆಯಿಂದ ಗಂಡು ಹೆಣ್ಣುಗಳಿಬ್ಬರ ಆಗಮನ. ಜನರಿಲ್ಲದ ರಸ್ತಾ ಜಾಗದಲ್ಲಿ ನಾನರಿಯಬೇಕು ಇವರಿಬ್ಬರು ಸಂಧಿಸುವ ಸಮಾಗಮನ. ನಿನ್ನ ತಂಗಿ ನನ್ನ ಬಾಳಲ್ಲಿ ಬಲಿಸಿದ ಬೆಂಕಿ, ಮನದಲ್ಲಿ ದಗದಗಿಸುವ ಜ್ವಾಲೆಯು ಕೆಂಡದಂತಾಗಿದೆ.
ನಿನ್ನ ಅಣ್ಣನನ್ನೇ ಬಲಿಪಶುವನ್ನಾಗಿಸಿ ಬಲಿ ಕೊಟ್ಟು ಆ ನಿನ್ನ ಕೆಂಗಣ್ಣನ್ನು ಕರಗಿಸಿ ನೀನಾಗಿಯೇ ಕರುಣೆಯಿಂದ ನನ್ನ ಕಾಲು ಹಿಡಿಯುವಂತೆ ಮಾಡಿ ನನ್ನ ಕಾಮ ಬಯಕೆಯನ್ನು ಈಡೇರಿಸಿಕೊಂಡು ಹೋದರೆ ನಾ ಕಂಡಿದ್ದ ಕಾಮಾಂಧನೇ ಅಲ್ಲ. ಇತ್ತ ಕಡೆಯಿಂದ ರಾಮಚಂದ್ರ ಮತ್ತವನ ತಂಗಿ ಸರಸ್ವತಿ ಬಂದಂತೆ ಕಾಣುತ್ತದೆ. ಇವರಿಬ್ಬರಲ್ಲಾಡಿದ ಒಡನಾಟಕ್ಕೆ ಸಿಕ್ಕು ಈ ಸರಿಯಾದ ಸಮಯವನ್ನು ಸರಿಪಡಿಸಿಕೊಳ್ಳಬೇಕು. ಮ್ಯೂಸಿಕ್ ರಾಕ್ ಹೋಮ್ರೆ ನೀನೇನು ನೋಡೋಣ ಈ ಕುಡುಗೋಲು, ನೋಡೋಣ ಈ ಕುಡುಗಳಿಂದ ನೋಡು 2 ಹೊತ್ತಿನ ಗಂಜಿ ಕುಡಿಯುವ ಭಾಗ್ಯವಂತರು ನಾವು. ಅಣ್ಣ, ಸಾಮಾನ್ಯವಾದ ಇದು ಅಲ್ಲ ಅಣ್ಣ ಈ ಕುಡುಗೋಲು. ನಿಜವಾಗಿ ಹೇಳ್ಬೇಕಂದ್ರೆ ದಿವ್ಯ ಜ್ಯೋತಿ ಅಣ್ಣ ಈ ಕುಡುಗೋಲು, ದಿವ್ಯ ಜ್ಯೋತಿ. ಹೌದಮ್ಮ, ನಿನ್ನ ಮಾತು ಸತ್ಯ. ಬಡವರೆಂದರೆ ಭಗವಂತನಿಗೆ ನಿಜವಾದ ಪ್ರೀತಿ. ಬಡವರ ಕಷ್ಟವನ್ನು ಸದಾ ಕಾಲದಲ್ಲಿ ದೂರ ಸರಿಸಿ ಆ ಬಡತನದಲ್ಲಿ ಬಂಧಿಸಿ ಬರಮಾಡಿಕೊಳ್ತಾನೆ ಆ ಭಗವಂತ ತನ್ನಡಿಗೆ. ಜನರಿಂದ ಭಕ್ತಿ ಸೇವಿ ಬೇಡುವ ಬಡವನಾದರೆ ಅದಕ್ಕನುಗುಣವಾಗಿ ಸುಖ ಶಾಂತಿ ನೀಡಬಲ್ಲ ಸಿರಿವಂತ. ಸಹೋದರಿ, ಬಡವನನ್ನು ಬಡವನಾಗಿಸಿ ಸಿರಿವಂತರನ್ನು ಶಿಖರಕ್ಕೆ ಏರಿಸಿ ಶಿವನಿಗೆ ಸಿಡಿವಂತೆ ಮಾಡುವುದು ಅದೇ ಈ ದೈವ. ಕೊನೆಗೊಂದು ದಿನ ಸಿರಿವಂತರ ಸ್ಥಾನವನ್ನು ಅದಲು ಬದಲು ಮಾಡಿ ತನ್ನ ಕರ್ತವ್ಯದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ ಈ ಭಗವಂತ. ಒಡ ಹುಟ್ಟಿದವರಿಗೆ ಈ ಚೆಲುವರಾಜ ಮಾಡುವ ನಮಸ್ಕಾರ. ಇದೇನಿದು? ಸಿರಿವಂತರಾದ ನೀವು ಈ ಅಲ್ಪರಿಗೆ ನಮಸ್ಕರಿಸಬೇಕೆ? ಯಾರು ಅಲ್ಪರು? ನೋಡು ರಾಮಚಂದ್ರ, ನೋಡು ರಾಮಚಂದ್ರ, ಬಡವನೇ ಭೂತಾಯಿಯ ಮಗ, ಅವಲಿರುಳು ಕಾಯಕ ಮಾಡಿ ಬಾಳುವ ಭಾಗ್ಯವಂತ. ನೀವೆಂದಿಗೂ ಅಲ್ಪರಾಗಲು ಸಾಧ್ಯವಿಲ್ಲ. ನಿಮ್ಮಂತವರು ಶ್ರೀಮಂತರುಗಳಾದ ನಾವು ಕಾಲು ಕಸದಂತೆ ಮಾಡಿಕೊಂಡು ಮೈಯೆಲ್ಲ ಮೂಳೆ ಕಾಣುವ ತನಕ ದುಡಿಸಿಕೊಂಡು ನಿಮ್ಮ ಮೇಲೆಯೇ ಅಧಿಕಾರ ಚಲಾಯಿಸುವ ದುಷ್ಟರು ಅಲ್ಪರು. ಶ್ರೀಮಂತರನ್ನು ಅಂತಸ್ತಿನಲ್ಲಿ ಆಯಾಗಿ ಇರುವಂತೆ ಮಾಡಿದವರು ಯಾರು? ನೀವೇ ಬಡವರು. ಸ್ವಾಭಿಮಾನದ ಗುಣದಲ್ಲಿ ನೀವುಗಳೇ ಐಶ್ವರ್ಯವಂತರು ರಾಮಚಂದ್ರ. ನಿಜವುದಿ ಬೇಡ ಬುದ್ಧಿ. ದೊಡ್ಡ ಶ್ರೀಮಂತರಾದ ನೀವು ತಮ್ಮನ್ನು ತಾವೇ ತಿಳಿ ಮಾತನಾಡಬಾರದು. ಅವರವರ ತಕ್ಕಂತೆ ನಡೆಯುವುದಿಲ್ಲ ಕರ್ಮಫಲ. ಬಡವರಿಂದಲೇ ಎಂದೇಳುವುದು ನಿಮ್ಮ ಮೂರ್ಖತನ. ಮೂರ್ಖತನ ನಿಜವಾದ ಮೂರ್ಖರೆಂದರೆ ನೀವು ಬಡವರು. ಶ್ರೀಮಂತರು ತಮ್ಮ ದರ್ಪದ ಚಾಟಿಯ ಏಟಿನಿಂದ ಮೈಯೆಲ್ಲ ಬಾಸುಂಡೆ ಬರುವಂತೆ ಬಡಿಯುತ್ತಿದ್ದರು. ಆ ನೋವನ್ನೆಲ್ಲ ನುಂಗಿ ಮತ್ತೆ ಅವರ ಕಾಲನ್ನೇ ಹಿಡಿದು ಬದುಕುವ ನೀವು ಅತಿ ಮೂರ್ಖರು. ಬಡ ಸಮಾಜವೆಲ್ಲ ಒಂದಾಗಿ ಶ್ರೀಮಂತರ ಸೊಕ್ಕನ್ನು ಧಿಕ್ಕರಿಸಿದ್ದರೆ ನೀವೆಂದಿಗೂ ಮೂರ್ಖರಾಗುತ್ತಿರಲಿಲ್ಲ. ತುತ್ತು ಅನ್ನಕ್ಕಾಗಿಯೂ ಸಹ ಅಲೆದಾಡುತ್ತಿರಲಿಲ್ಲ.
ನಿಜವಿದೆ ಬುದ್ಧಿ ನಿಮ್ಮ ಮಾತು. ಆದರೂ ನಿಮ್ಮಂತ ಕರುಣಾಗುಣ ಹೊಂದಿರುವ ಶ್ರೀಮಂತರು ಸಿಗೋದು ತುಂಬಾ ವಿರಳ. ನೋಡು ಸಹೋದರಿ, ಇವರು ಚಲವರಾಜ್ ಬುದ್ಧಿಯವರಂತ. ಈ ಊರಿನ ದಣಿ ರಾಜರಾಮನ ಅಳಿಯಂದಿರಮ್ಮ. ದಯವಿಟ್ಟು ನೀವು ನನ್ನನ್ನು ಕ್ಷಮಿಸಬೇಕು. ನೋಡಿ, ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿ ನಿಮ್ಮ ಬಗ್ಗೆ ತುಂಬಾ ತಪ್ಪಾಗಿ ತಿಳಿದು ಬಿಟ್ಟಿದೆ. ನೀವು ಕರುಣೆಯ ಕರುಣಾಮೂರ್ತಿ ಎಂದು ನನಗೆ ಎಂದು ಗೊತ್ತಾಯಿತು. ಕ್ಷಮಿಸಬೇಡ ಸರ್, ಕ್ಷಮಿಸಬೇಕು. ಇವರು ನಿನಗೆ ಗೊತ್ತೇನಮ್ಮ? ಹೌದಣ್ಣ, ಇದಕ್ಕಿಂತ ಮುಂಚೆ ಇವರು ನನಗೆ ಚೆನ್ನಾಗಿ ಗೊತ್ತು. ಆಗ ಇವರು ನನ್ನ ಜೊತೆ ಸರಿಯಾಗಿ ರೀತಿಯಲ್ಲಿ ನಡೆದುಕೊಳ್ಳುವುದಿಲ್ಲ. ಅದಕ್ಕೆ ಇವರಿಗೆ ಕೆಟ್ಟದಾಗಿ ಭಾವಿಸಿದೆ. ಅಂದು ನಾನು ಇಂದು ನಿಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ನೋಡು ಸರಸ್ವತಿ, ನಾನಾಗ ಆ ರೀತಿ ನಡೆದುಕೊಂಡಿದ್ದು ಕೇವಲ ತಾತ್ಕಾಲಿಕ. ಒಮ್ಮೊಮ್ಮೆ ನನ್ನ ನಡತೆಯೇ ನನಗೆ ಅಸಹ್ಯವಾಗಿ ಕಾಣುತ್ತದೆ. ನಡತೆಗೆ ಅನುಗುಣವಾಗಿ ಜನರೆಲ್ಲ ಒಂದೊಂದು ರೀತಿ ಕಲ್ಪಿಸಿಕೊಳ್ಳುತ್ತಿದ್ದಾರೆ. ಆದರೆ ಆ ನಡತೆ ನನಗೊಂದು ಅಭ್ಯಾಸವಾಗಿದೆ ಅಷ್ಟೇ. ನಡತೆಗೆ ಹೊಂದಿಕೊಂಡು ನಡೆಯುವ ನಾಲಿಗೆಯ ಮನಸ್ಸು ನನ್ನದಲ್ಲ. ಕರಿಕಲ್ಲು ಕಪ್ಪಾಗಿದ್ದರೂ ಅದರ ಒಳರೂಪ ಕಲೆಯಿಂದ ಕೂಡಿರುತ್ತದೆ. ಸರಿ, ಬಾಣ ಹೋಗೋಣ. ನಿಜವಮ್ಮ ಇವರು ಆಡುವ ಮಾತು. ಇವರು ಹೊರಟಾಗಿ ಕಂಡರು ಒಳಗೆ ತುಂಬಾ ಮೃದುವಮ್ಮ. ದನಿಗಳ ಮಳೆ ಅಡಿಬಿಟ್ಟ ಆಸ್ತಿ ಕೇಳಲು ಹೋದಾಗ ನಮ್ಮಂತ ಬಡವರಿಗೆ ಕರುಣಾಮಯಿಗಳ ಮಾಯು. ನೋಡು ರಾಮಚಂದ್ರ, ನೋಡು ರಾಮಚಂದ್ರ, ನ್ಯಾಯಮೂರ್ತಿ ನಾನಾಗಿದ್ದರೆ ಆಗಲೇ ರಾಜರಾಮನಿಗೆ ಧಕ್ಕೆ ತಂದು ನ್ಯಾಯ ಬಂಧನದಲ್ಲಿ ಬಂಧಿಸುತ್ತಿದ್ದೆ. ಕೇಳು ರಾಮಚಂದ್ರ, ನ್ಯಾಯಕ್ಕೆಲ್ಲಿದೆ ಈ ಕಲಿ ಸಮಾಜದಲ್ಲಿ? ಸತ್ಯ, ನ್ಯಾಯ, ನೀತಿಗಳೆಲ್ಲ ಮಹಾತ್ಮರ ಸತ್ತ ಕ್ಷಣವೇ ಜೊತೆಯಲ್ಲಿಯೇ ಸುಡುಗಾಡು ಸೇರಿ ನ್ಯಾಯದ ಪರ ಹೋರಾಡಿದವರಿಗೆ ಸಿಗುವ ಪ್ರತಿಫಲ ಈಗ ನನಗೆ ಬಂದಿರುವ ದುಸ್ಥಿತಿ. ರಾಮಚಂದ್ರ, ಅಂದರೆ ನಿಮ್ಮ ಮಾತಿನ ಅರ್ಥವೇನು ಬುದ್ಧಿ? ಅದೇ ರಾಮಚಂದ್ರ, ನಿನ್ನ ಪರವಾಗಿ ನಾನು ಆ ರಾಜರಾಮ ದಣಿಯನ್ನು ಎದುರಾಕಿಕೊಂಡಿದ್ದೇ ಕಾರಣವಾಗಿದೆ. ನಿಮ್ಮ ಪರವಾಗಿ ನಿಂತು ನ್ಯಾಯ ಕೇಳಿದ್ದೇನೆ ಎಂದು ರಾಜರಾಮ ದಣಿಯನ್ನು ಎದುರಾಕಿಕೊಂಡಿದ್ದೇ ಕಾರಣವಾಗಿದೆ. ಸತ್ಯಕ್ಕೆ ಬೆನ್ನು ಕೊಟ್ಟು ಸವಾಲು ಹಾಕಿದ ನಿಮಗೆ ಸ್ಥಳ ಕೊಡದೆ ಕೈ ಬಿಟ್ಟಿದೆ ನ್ಯಾಯ. ಈ ಬಡಪಾಯೊಂದಿಗೆ ಸಹಕರಿಸಿದ ನಿಮಗೆ ನೆಲೆ ಇಲ್ಲದ ಸ್ಥಳ ಹುಡುಕುವ ಪರಿಸ್ಥಿತಿ ಬಂದು ನಾನು ಯೋಚಿಸಲಿಲ್ಲ. ನನ್ನಿಂದ ನಿಮಗಿಂತ ಸ್ಥಿತಿ ಬಂತೆಂದು ನಾನು ಯೋಚಿಸಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡುತ್ತಿ. ನೋಡೋಣ. ಸರಿ ಅಣ್ಣ, ಬಾಣ ಹೋಗೋಣ. ರಾಮಚಂದ್ರನ ಸರಿದ ಸಂದರ್ಭ ತಾನಾಗಿಯೇ ಕೂಡಿ ಬಂದಿತು.
ಸರಸ್ವತಿ, ಕಲಿಯುಗದ ಕಾಮಾಲೋಕದಲ್ಲಿ ಅಂತಸ್ತಿನವರ ಅಡಿಯಾಳಾಗಿ ದುಡಿಯಬೇಕಾದರೆ ಮಾನವ ಮರ್ಯಾದೆಗಳನ್ನು ಗಾಳಿಗೆ ತೂರಲೇಬೇಕು. ಸತ್ಯ ನ್ಯಾಯ ನೀತಿಗಳನ್ನು ಮರೆತು ಅವರನ್ನೆಯೇ ಕಂಡವರ ತಲೆಯನ್ನು ಹಿಡಿಯಬೇಕು. ಅವರ ಅಕ್ಕ ತಂಗಿಯ ಹೆಂಡತಿಯರಿಗೆ ಗುಲಾಮರಾಗಿ ದುಡಿಯಬೇಕು. ಕಲಿಗಾಲದ ಕಾಮದಾಟ. ಭಾರತೀಯ ಹೆಣ್ಣನ್ನು ಭಗವಂತನೆಂದು ಪೂಜಿಸುತ್ತಿದ್ದರು ಆ ಕಾಲದ ಯುವಕ ಭಕ್ತರು. ಅದೇ ಭಾರತೀಯ ಹೆಣ್ಣನ್ನು ಭೋಗಿಸುವ ವಸ್ತುವೆಂದು ಪ್ರೀತಿಸುತ್ತಾರೆ ಈ ಕಾಲದ ಅದೇ ಯುವಕರು. ಚಲುವರಾಜನು ಹೂಡಿರುವ ಸ್ವಾರ್ಥ ಸುಖದ ಬೇಡಿಯನ್ನು ತಪ್ಪಿಸಿ ಸರಸ್ವತಿಯ ಬಾಳನ್ನು ಜೊತೆಗೆ ಸುನಿತಾಳ ಶೀಲವನ್ನು ಕಾಯಬೇಕು. ಆ ನಂತರದಲ್ಲಿ ಆ ಕಾಮುಕನಿಗೆ ಗೋಳ ತೊಡಿಸಬೇಕು. ನಮಗೊಂದು ಮುಖ್ಯವಾದ ವಿಷಯವನ್ನು ಹೇಳೋಣ ಅಂತ ಆತುರಪಟ್ಟು ಬಂದೆ. ಕಾಳಿಗ, ನೀ ತರುವ ಮಹಲಿನವರ ಸುದ್ದಿಗಾಗಿ ನಾನು ಎದುರು ನೋಡುತ್ತಿರುವೆ. ನೀನು ಹೇಳಬೇಕೆಂತಿರುವ ವಿಚಾರವೇನು? ನರಕದ ಮನೆಯಲ್ಲಿ ಸುನೀತಮ್ಮ, ನರಕದ ಮನೆಯಲ್ಲಿ ಬಾಳುವ ಸುನೀತಮ್ಮಗೆ ನರಭಕ್ಷಕನ ಕಾಟ ಮನೆಯಲ್ಲಿರದೆ ಹೊರ ಹೋಗಿ ಸ್ವಲ್ಪ ಪಾರಾದಂತಾಯಿತು. ಆ ಚೆಲುವರಾಜ ಮಾವನನ್ನು ತನ್ನ ಕೋಪದಿಂದ ಬೆದರಿಸಿ ಹೊರಗಟ್ಟಿ ಬಿಟ್ಟಿದ್ದಾಳೆ. ಈಗ ಚೆಲುವರಾಜ ನೆಲೆಯಿಲ್ಲದೆ ಹಕ್ಕಿಯಂತೆ ಬೆಟ್ಟದಿಂದ ನಾಗರ ಹಾವು ಆ ಜೋಡಿ ಹೆಣ್ಣುಗಳ ಮೇಲೆ ಕಣ್ಣಿಟ್ಟಿದ್ದಾನೆ. ಆದಷ್ಟು ಬೇಗ ಅವನ್ನು ಬಂಧಿಸಬೇಕು. ನೋಡು ಕಾಳಿಂಗ, ಅಧಿಕಾರಕ್ಕೆ ಕಾಲಿಟ್ಟ ಮೇಲೆ ಅದರಲ್ಲಿರುವ ಕರ್ತವ್ಯವೇ ನನಗೆ ಅತಿ ಮುಖ್ಯ. ಹೆತ್ತವಳ ಮುಖ ನಾ ನೋಡದಿದ್ದರೂ ಹೆಣ್ಣೆಂದರೆ ಜನ್ಮದಾತೆ ಎಂದರಿತವನು. ಅವಳ ತನು ಮನ ರಕ್ಷಣೆಯೇ ನನ್ನ ಹೊಣೆ ಅಂದಾಗ ಬೆತ್ತಲೆಗೆ ಹಸಿರು ಸೀರೆ ಕುಪ್ಪಸ ಉಡಿಸಿ ಕೈಗೆ ಹಚ್ಚನೆ ಗಾಜಿನ ಬಳೆ ತೊಡಿಸಿ ಹಣೆಗೆ ಕಡು ಕೆಂಪು ಕುಂಕುಮವನ್ನಿಟ್ಟು ಮುಡಿಗೆ ಜಾಜಿ ಮಲ್ಲಿಗೆ ಹೂ ಇಟ್ಟು ಸೌಂದರ್ಯ ಶೀಲವಂತೆಯಂತೆ ಈ ಕಲಿಯುಗದ ಹೆಣ್ಣನ್ನು ಬದುಕಲು ಬಿಡುತ್ತೇನೆ ಹೊರತು ಮಳೆಯಲ್ಲಿ ಮಿಂಡನಿಗೆ ಮೈ ಒಪ್ಪಿಸುವ ರಂಡೆ ಸೂಳೆಯಂತಾಗಲು ಖಂಡಿತ ಬಿಡುವುದಿಲ್ಲ. ಈ ಸ್ತ್ರೀ ಕುಲದ ಪ್ರೇಮಿ ದಿವಾಕರ್. ಬುದ್ಧಿ, ಈಗ ನೀವಾಡುವ ನಾರಿಯ ಗುಣ ಸೂಳಿಯೂ ಸಹ ಮತ್ತೆ ಶೀಲವತಿಯಾಗಬಾರದು ಎಂಬ ಬಯಕೆ ಬಂದಿದೆ ನಿಮ್ಮಲ್ಲಿ. ನಿಮ್ಮಲ್ಲಿರುವ ನಿಷ್ಠೆ ಕಾಕಿ ಬಟ್ಟೆ ತೊಡಿಸುವ ರಕ್ಷ ಕವಚವಾಗಿದೆ ನಿಮ್ಮ ಮಾತು. ನೋಡು ಕಾಳಿಂಗ, ನೀನು ಹೇಳಿದ ಚಲುವರಾಜನ ವಿಚಾರವಾಗಿ ನೀನು ಹೇಳಿದ ಮಾತು ನಿಜವಾಯಿತು. ಅವನೊಬ್ಬ ಕಾಮದ ಆಸೆಯನ್ನೊತ್ತ ಕಾಮುಕ. ಅವನ ಎದೆಯ ಕಾಮಪಾಣ ಈಗ ಜೋಡಿ ಹಕ್ಕಿಗಳ ಮೇಲೆ ಎರಗಲು ಮುಂದಾಗಿದೆ. ಸುನೀತಾ ಮತ್ತು ಸರಸ್ವತಿಯ ಸುಖಕ್ಕಾಗಿ ತೊರೆದು ಸಂಚಿನಲ್ಲಿದ್ದಾನೆ ಆ ಚಲುವರಾಜ. ಸರಿಯಾಗಿದೆ ಬುದ್ಧಿ ನಿಮ್ಮ ಮಾತು. ಆ ಚಲುವರಾಜ ಕಣ್ಣಿಟ್ಟ ಹೆಣ್ಣಿನ ಬೆತ್ತಲೆ ರೂಪವನ್ನು ನೋಡದೆ ಎಂದಿಗೂ ಬಿಟ್ಟವನಲ್ಲ. ಅವನ ಕೆಟ್ಟ ಕಣ್ಣು ಅವಳ ಮೇಲೆ ಬಿಡುವುದಕ್ಕಿಂತ ಮುಂಚಿತವಾಗಿ ನಾವು ಅವನ ಕೈಗೆ ಕೋಳ ತೊಡಿಸಿ ನಿಮ್ಮ ಬಂದಿಯ ಕಾನಿಗೆ ಎಳೆದೊಯ್ಯಬೇಕು. ಬುದ್ಧಿ, ನನಗೆ ಸ್ವಲ್ಪ ತೋಟದ ಮನೆಗಳಿಗೆ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಹೋಗಿ ಬಾ ಕಾಳಿಂಗ, ಮತ್ತೆ ಸಮಯ ನೋಡಿ ಸಂಧಿಸೋಣ. ಏನಾಗಿದೆ ಎಂದು
ಹಸಿದ ಹೊಟ್ಟೆಗೆ ಎಲ್ಲಿ ಹುಡುಕಿದರೂ ಅನ್ನವೇ ಸಿಗುತ್ತಿಲ್ಲ. ಯಾವ ಜನ್ಮದಲ್ಲಿ ತಿನ್ನುವ ಅನ್ನ ಕಸಿದುಕೊಂಡೆನೋ ನಾನರಿ. ಹಿಂದೆನಿಗೆ ಹಸಿದ ದಾಹಕ್ಕಾಗಿ ನಾಯಾಗಿ ಬೀದಿ ಬೀದಿ ತಿರುಗುವಂತಾಗುತ್ತಿದೆ ಒಂದೊತ್ತಿನ ಅನ್ನಕ್ಕಾಗಿ. ಈಗ ನಾ ಏನು ಮಾಡಲಿ? ನನಗೆ ಹಸಿವಾಗುತ್ತಿದೆ. ಕಂದ, ಓ ಕಂದ, ನನ್ನ ಮುದ್ದಿನ ಕಂದ, ಹಸಿವೆಯಾಗಿದೆಯೇ? ಅಳಬೇಡ, ಜೋ ಕಂದ ಜೋ. ಗಾಳಿಪದ ಹಾಡುವೆ, ಬಾ ಕಂದ ಬಾರು. ನನ್ನೆನೆಯ ನೊರೆ ಹಾಲನ್ನು ಹೀರಿ ನಿನ್ನ ಹಸಿವೆಯನ್ನು ತೀರಿಸಿಕೊಂಡು ಎನ್ನ ಮಡಿಲಿನಲ್ಲಿ ಮಲಗುವ. ಬಾನಲ್ಲಿ ಹುಣ್ಣಿಮೆಯ ಚಂದ್ರ ನಿನ್ನ ಮುದ್ದು ಮುಖವನ್ನು ಕಂಡು ನಾಚಿ ಮೋಡದಲ್ಲಿ ಮರೆಯಾಗುತ್ತಿರುವನು. ಅವನನ್ನು ಕತ್ತು ನಿನಗೆ ಚಂಡಾಟವಾಡಲು ಕೊಡುವೆನು. ಅವನೊಂದಿಗೂ ಆಟವಾಡೋಣ ನಾವು. ಜೋ ಕಂದ ಜೋ. ಗಾಳಿಪದ ಹಾಡುವೆ, ಬಾ ಕಂದ ಬಾರು. ಅಮ್ಮ ಎನ್ನುವ ಎರಡಕ್ಕರದ ಸವಿ ನನ್ನ ನಾಲಿಗೆ ಆಡುವ ಭಾಗ್ಯ ಕಳೆದುಕೊಂಡಿದೆ. ಅಂದಾಗ ನನಗೆಲ್ಲೂ ಮಾತ್ರ ವಾತ್ಸಲ್ಯದ ಕೂಗು ಕೇಳಬೇಕು. ಇದು ಬರೀ ಭ್ರಮೆ. ನಾನೊಬ್ಬ ನತದೃಷ್ಟ. ಎತ್ತವರ ಕೈ ತುತ್ತನ್ನು ಉಂಡು ಅವರ ಮಡಿಲಲ್ಲಿ ಮಲಗುವ ಭಾಗ್ಯ ನಾನು ಪಡೆದು ಬಂದಿಲ್ಲ. ಅಣ್ಣ, ಹೊತ್ತಿನೆತ್ತಿಗೆರಿದೆ, ಬಾರಣ ಊಟ ಮಾಡಿರಂತೆ. ಸಹೋದರಿ, ಹಿಂದೇಕೋ ಎನ್ನ ಮನ ಕಾಣದ ರೂಪಕ್ಕೆ ಮನಸೋತು ಮನದಲ್ಲಿಯೇ ಕೊರಗುತ್ತಿದೆ. ಯಾವ ದಿನದೊಂದು ಮನಸ್ಸಿಗೆ ಬಾರದ ನನ್ನ ತಮ್ಮ ಇಂದು ಮುಂಜಾನೆ ಕಣ್ಣ ಮುಂದೆ ನಿಂತಿರುವನೇನೋ ಎಂಬಂತೆ ಭಾಸವಾಯಿತು. ಎಚ್ಚೆತ್ತು ನೋಡಿದರೆ ಬರೇ ಬೆಳಕು. ಕಣ್ಣಲ್ಲಿ ಕನಸಾಗಿ ಕಂಡೆನಮ್ಮ ಈ ನನ್ನ ಮುದ್ದು ತಮ್ಮನ ಮುಖವನ್ನು. ಹೌದೇನಣ್ಣ? ಕನಸಿನಲ್ಲಿ ಕಿರಿಯಣ್ಣ ಕಂಡನು. ಹಾಗಾದ್ರೆ ಅಣ್ಣ ಕನಸಿನಲ್ಲಿ ಬಂದಿದ್ದಾನಲ್ಲ, ಸಿಹಿ ಹಂಚಿಕೊಳ್ಳಲೇಬೇಕು. ಹೌದಲ್ಲೇನಣ್ಣ? ಸಹೋದರಿ ಸಹೋದರಿ, ಇನ್ನು ನನ್ನ ಮುದ್ದು ತಮ್ಮ ಚಿಕ್ಕವನಾಗಿಯೇ ಕಂಡನಮ್ಮ ಕನಸಿನಲ್ಲಿ. ಹಸಿದ ಕಂದ ಹಾಲಿಗಾಗಿ ಎತ್ತ ತಾಯಿಯನ್ನು ನೆನೆದು ಅಳುತ್ತಿರುವಂತೆ ಸಾವಿರಾರು ಜನರ ಮಧ್ಯೆ ತನ್ನವರಿಗಾಗಿ ಹುಡುಕುತ್ತಿರುವಂತೆ ನಿನ್ನ ಅಣ್ಣನ ಮುದ್ದು ರೂಪವನ್ನು ಕಂಡೆನಮ್ಮ ಕನಸಿನಲ್ಲಿ. ಅದನ್ನು ನೆನಪಿಸಿಕೊಂಡಾಗಲಲ್ಲ ಒಡ ಹುಟ್ಟಿದ ವಾತ್ಸಲ್ಯದ ಕರಳು ಕಿತ್ತು ಬರುತ್ತಿದೆಯಮ್ಮ, ಕಿತ್ತು ಬರುತ್ತಿದೆ. ನೋಡಮ್ಮ ತಂದಿರುವ ನೋಡಮ್ಮ ಈ ವನ ದೇವತೆಯ ಮಡಿಲಲ್ಲಿ ತಂದಿರುವ ಈ ಬುದ್ಧಿಯ ಗಂಟನ್ನು ಬಿಚ್ಚಿ ಕೈಗೆ ನೀಡಮ್ಮ. ಕುಳಿತುಕೋ, ಇಲ್ಲಿ ಊಟ ಮಾಡೋಣ. ಪಕ್ಕದಲ್ಲಿ ಹರಿಯುವ ಹೊಳೆ ಇದೆ, ದಾಹ ತೀರಿಸಿಕೊಳ್ಳಬಹುದು. ಆಗಲಿ ಅಣ್ಣ, ನಮ್ಮ ಮನೆ ಹೆಚ್ಚೆಯಂತೆ ಆಗಲಿ. ಕುಳಿತುಕೋಣ, ಊಟ ಬಿಡಿಸುತ್ತೀನಿ. ಪ್ರಭು ಅನ್ನದೇವ, ಈ ಬಡವರ ಹೊಟ್ಟೆಯನ್ನು ಪ್ರಭು ಅನ್ನದೇವ ಈ ಬಡವರ ಹೊಟ್ಟೆಯನ್ನು ಹಸುವನ್ನು ನೀಗಿಸಲು ಕೈ ತುತ್ತಾಗಿ ಸಿಕ್ಕಿರುವೆ. ತುತ್ತು ಗಂಜಿಯಾದರೂ ಹೊತ್ತಿಗೆ ಸರಿಯಾಗಿ ಸಿಕ್ಕು ನಮ್ಮ ಹಸಿವನ್ನು ನೀಗಿಸಿರುವೆ. ನಾವೇ ನಿಜವಾದ ಭಾಗ್ಯವಂತರಮ್ಮ.
ಸಹೋದರಿ, ತೆಗೆದುಕೊಳ್ಳಮ್ಮ ಈ ಬಡಪಾಯ ಅಣ್ಣನ ಕೈ ತುತ್ತನ್ನು. ಅಣ್ಣ, ನಿನ್ನಂತ ಅಣ್ಣ ಪಡೆದ ನಾನು ನಿಜವಾಗ್ಲೂ ಪುಣ್ಯವಂತೆ ಅಣ್ಣ. ನೋಡೋಣ, ಇನ್ನೊಂದು ಜನ್ಮ ಅಂತ ನನಗಿದ್ರೆ ನೀನೇ ನನ್ನ ಅಣ್ಣನಾಗಿ ಹುಟ್ಟಬೇಕು. ಅದೇ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸಹೋದರಿ, ಜೀವನದಲ್ಲಿ ಬೆಂದ ಬಸವಳಿದ ಈ ಬಡ ಅಣ್ಣನಿಗೆ ಸಂಜೀವಿನಮ್ಮ ಈ ನಿನ್ನ ಕೈ ತುತ್ತಿನ ಪ್ರೀತಿ. ಸಹೋದರಿ, ಹಕ್ಕರಿಂದ ಬಾಯಿಗಿಡಮ್ಮ ಈ ನಿನ್ನ ಮುದ್ದು ಪ್ರೀತಿಯ ಕೈ ತುತ್ತನ್ನು ಆನಂದದಿಂದ ಸೇವಿಸುವೆನು. ಅಣ್ಣ, ಅಲ್ಲಿ ನೋಡು, ಯಾರೋ ಒಬ್ರು ನಮ್ಮನೆ ನೋಡುತ್ತಿದ್ದಾರೆ. ನೋಡೋಣ, ಅಲ್ಲಿ ಯಾರೋ ಪಾಪ ಹಸಿವಿನಿಂದ ಬಳಕುತ್ತಿರುವುದು. ಅಣ್ಣ, ಅವರಿಗೂ ಊಟ ಬಡಿಸವೇನಣ್ಣ? ಯಾರಪ್ಪ ನೀನು? ಈ ಅಡವಿಯಲ್ಲಿ ಏತಕ್ಕಾಗಿ ಬಂದಿರುವೆ? ನಾನು ಏತಕ್ಕಾಗಿ ಬಂದಿರುವೆ? ತುತ್ತು ಅನ್ನಕ್ಕಾಗಿ ನಾನು ಅಲೆದಾಡುತ್ತಾ ಇಲ್ಲಿಯವರೆಗೆ ಬಂದಿರುವೆ. ಅಂದ ಹಾಗೆ ನನಗೆ ಬಾಯರಿಕೆ ಆಗಿರಿದೆ. ಹಸಿದಿರುವ ನನ್ನ ಒಡಲಿಗೆ ಅನ್ನವನ್ನು ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಿರಿ. ಈ ಬಡಪಾಯಿ ತುಂಬಾ ಹಸಿದು ಬಂದಂತೆ ಕಾಣುತ್ತಿದೆ. ಮೊದಲು ಇವನ ಹಸುವನ್ನು ನೀಗಿಸುವುದು ನನ್ನ ಧರ್ಮ. ಹಂಚಿ ಅನ್ನವನ್ನುಂಡರೂ ಅರಿದು ಹೋಗುವುದು ಮಾನವನ ಕರುಣ. ಹೌದಣ್ಣ, ಇವರನ್ನು ನೋಡುತ್ತಿದ್ದರೆ ತುಂಬಾ ಹಸುವಾಗಿರುವಂತ ಕಾಣುತ್ತಿದೆ. ಅಣ್ಣ, ಇವರಿಗೂ ಊಟ ಬಡಿಸೋಣ ಬಾರಣ್ಣ. ಸಹೋದರಿ, ನೀನಾಡುವ ಮಾತಿನಲ್ಲಿ ಎಳ್ಳಷ್ಟು ಸಂದೇಹನೇ ಇಲ್ಲಮ್ಮ. ಅನ್ನವನ್ನು ಹಂಚಿ ನಮ್ಮಿಬ್ಬರಿಗೆ ಕೈ ತುತ್ತನ್ನು ಹಾಕಮ್ಮ. ಹಸಿದಿರುವ ನೀವು ನಿಮ್ಮ ಹಸುವನ್ನು ನಾನು ನೀಗಿಸುವೆ ಅಣ್ಣ. ಅಣ್ಣ, ತೆಗೆದುಕೋಣ ಕೈ ತುತ್ತು. ಸರಿಯಮ್ಮ, ಇರುವ ಅನ್ನದಲ್ಲಿ ಮೂವರು ಹಂಚಿಕೊಂಡು ಊಟ ಮಾಡೋಣ. ಅನ್ನ, ಈ ಅನ್ನಕ್ಕಾಗಿ ಮಾನವನಿಗೆ ದಿನಕ್ಕೊಂದು ವೇಷಗಳ ಒಳಗೆ ಹಗಲಿರುಳು ನರಳುವ ಕೂಗಿನ ಕಾದಾಟ. ನನಗೇಕೆ ಬೇಕು ಜಂಜಾಟ? ಹಸಿದು ಬಾಯಾರಿದ ನನ್ನೊಡಲಿನ ದಾಹಕ್ಕೆ ಈ ಕೈ ತುತ್ತಿನ ಅನ್ನ ಅಮೃತವಾಗಿ ಜೀವ ನೀಡಿದಂತಾಗಿದೆ. ಕರುಳಿನ ಸಂಬಂಧವನ್ನೇ ಅರಿಯದ ನನಗೆ ಒಡ ಹುಟ್ಟಿದ ಅಣ್ಣ ತಂಗಿಯಂತೆ ಇರುವ ಇವರ ಪ್ರೇಮ ವಾತ್ಸಲ್ಯ ಇಂದನಿಗೆ ದೊರಕಿದಂತಾಯಿತು. ನಾನೇ ಭಾಗ್ಯವಂತ. ಹಾ, ಅದು ಇರಲಿ. ಅಂದಾಗೆ ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಉತ್ಸಾಹ ಅಂತ. ಈ ಸಮಾಜ ಆಗೆಂದು ಕೂಗುತ್ತಿತ್ತು. ಆದರೆ ಈಗ ಕರೆದು ಕೂಗುವ ಹೆಸರೆಂದರೆ ಅದು ಕಿರಣ್ ಅಂತ. ಪಾಪ, ನೀನು ಅನ್ನಕ್ಕಾಗಿ ತುಂಬಾ ಹಸಿದಂತೆ ಕಾಣುತ್ತೀನಿ. ಆ ಸರಸ್ವತಿ, ಮತ್ತಷ್ಟು ಕೈ ತುತ್ತನ್ನು ಹಾಕಮ್ಮ ಈ ಕಿರಣನಿಗೆ. ಬಾರಪ್ಪ, ಹೊಟ್ಟೆ ತುಂಬಾ ಊಟ ಮಾಡಂತೆ.
ಜೀವಿಗೆ ಅನ್ನ ನೀಡಿದ ದಾನಿಗಳು. ಇಂದಿನಿಂದ ನೀವೇ ನನ್ನ ಒಡ ಹುಟ್ಟಿದ ಅಣ್ಣ ತಂಗಿಯರು. ನೀವಿಬ್ಬರೇ ನನ್ನ ಬಂಧು ಬಳಗ ಸಖಾಲ. ನಾನು ಅನಾಥನಲ್ಲ, ನಾನು ಅನಾಥನಲ್ಲ. ತಂಗಿ, ನೋಡಿದೆಯೇನಮ್ಮ ತಂಗಿ, ನೋಡಿದೆಯೇನಮ್ಮ ಇವನ ಮುತ್ತು ಮನಸ್ಸಿನ ಗುಣವನ್ನು. ರಕ್ತವನ್ನು ಹಂಚಿಕೊಂಡು ಹುಟ್ಟದಿದ್ದರೂ ಅವರಿಗಿಂತ ಹೆಚ್ಚಾಗಿ ಕಾಣುವನು ಸಹೋದರರ ವಾತ್ಸಲ್ಯವನ್ನು. ಇವನನ್ನು ಕಂಡರೆ ನನ್ನ ತಮ್ಮನ ಸೂರ್ಯನ ನೆನಪು ಬರುತ್ತಿದೆ. ಹೌದಣ್ಣ, ನೀ ಹೇಳುವ ಮಾತಲ್ಲಿ ಸತ್ಯವಿದೆ. ಅವರು ಕೂಗವನ್ನು ಕೇಳುತ್ತಿದ್ದರೆ ನನ್ನ ಕಿರಿಯ ಅಣ್ಣ ಸೂರ್ಯ ಕೂಗಂತೆ ಕಾಣುತ್ತಿದ್ದೆ ಅಣ್ಣ. ಅಣ್ಣ, ಅವರಿಗೆ ಬಾಯಿ ತುಂಬಾ ಅಣ್ಣ ಎಂದು ಕರಿತೀನಿ ಅಣ್ಣ. ನಾನು ನಮ್ಮ ಅಣ್ಣ ಅಂತಲೇ ಇದ್ದಾರೆ ಅವರು. ಸರಸ್ವತಿ, ಬುದ್ಧಿಯ ಗಂಟನ್ನು ಕಟ್ಟಿಕೊಳ್ಳಮ್ಮ. ಹೊತ್ತಾಯ್ತು, ಮನೆಗೆ ಹೋಗೋಣ. ಸರಿ, ಬರೋಣ, ಹೋಗೋಣ. ನಡುವೂರಾಗ ಕಡದರ ಕಡಿಯ ಪೇಪರ್ 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 ಬಿಸಿ ಬಿಸಿ ಪೇಪರ್ ತಗೊಳ್ರಣ್ಣ. ಪೇಪರ್ ಅಲ್ಲ ಬಾಳ ಕರ್ದಾಗೈತೆ. ಅವನವನ ಆಳಾದ ಗುಮ್ಮಸ್ತನ ಕೆಲ್ಸಕ್ಕೆ ಶರ ನೋಡ್ದ ಆ ಜಿಪ್ಪಣ ಸಿಂಗರಪ್ಪನ ಕಣ್ ತಪ್ಪಿಸಿ ಪೇಪರ್ ಮಾರಕ್ ಹಚ್ಚಿನ್ರಿ. ಬೆಳಕಲ್ಲ ಇತ್ತು, ಬೆಳಕು ಕಾಣದ ನಾವು ಯುವಕರನ್ನ ಬೆಳಕಿಗೆ ತರ್ಬೇಕಂದ್ರ ಈ ಪೇಪರ್ ಅನ್ನೋದು ಮುಖ್ಯ ಐತ್ ನೋಡ್ರಿ, ಮುಖ್ಯ ಐತೆ. ಕ್ರಾಂತಿಕಾರ ಕಾಳಕ್ ಹೋಗ್ತಾವ್ರಿ ಪೇಪರ್ ಅಂದಂಗ
ಇವತ್ತಿನ ಪೇಪರ್ನಾಗ ಏನ್ ಸಮಾಚಾರ ಐತೆ ಅಂತ ಬಸಿ ಕಣ್ಣಾಸ್ಟ್ ನೋಡೋಣ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಸಮರ ಭೀಕರ. ಅಬ್ಬಾ ಬಾ 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 ಶುರುವಾಗೈತ್ ನೋಡ್ರಿ. ಸುಡುಗಾಡಿನ ದಿಕ್ಕಿನ ಕಡೆಗೆ ಡಮರ್ ಡಮರ್ ಅನ್ನೋ ಬಂದಕ್ಕೆ ಬಾಂಬ್ ದಾಳೆ. ಅಲ್ಲ ರೀ, ಈ ಸಾಬ್ರದವ್ರು ನೋಡ್ರಿ, ನಾವು ಎರಡೂ ಕೈ ಜೋಡಿಸಿ ದೇವ್ರಿ ಕೈ ಮುಗಿದ್ರ ಇವ್ರ ಅದಾರ ನೋಡ್ರಿ, ಉತ್ತರಿರೋ ಗೋರಿ ಮುಂದೆ ಕೈ ಒಡ್ಡಿ ಅಲ್ಲ ಅಲ್ಲ ಅಂತ ಬಾಬಾ ಬಿಡ್ಕಂತಾರ. ಆದ್ರೂ ಒಟ್ಟಿಗೆ ಹೇಳ್ಬೇಕಂದ್ರ ಒಂದು ನಮೂನಿ ಈ ಮುಸಲ್ಮಾನ್ ದೇವ್ರ ನಂಬಿಕೆನ ಚಂದ ಐತ್ ನೋಡ್ರಿ. ಯಾಕಂದ್ರ ಜೀವನದಾಗ ಒಬ್ಬನ ನಂಬಿ ಒಬ್ಬನಿಗೆ ಶರಣಾಗ್ತಾರ. ನಮ್ಮ ಧರ್ಮದವ್ರು ಇದಾರಿ, ಸ್ವಲ್ಪ ಮೈಯಾಗ ಹುಷಾರಾಗಿಲ್ಲ ಅಂದ್ರ ಊರಾಗಿರೋ ದೇವ್ರುಗಳಿಗೆಲ್ಲ ಅರಿಕೆ ಮಾಡ್ಕೊಳ್ತಾರ. ಪಾಪ ದೇವ್ರುಗಳಾದ್ರೆ ಏನ್ ಮಾಡ್ತಾವ್ರಿ? ಹನುಮಪ್ಪ ಕಾಯ್ತಾನಂತ ಊರು ಮರೋ ಸುಮ್ಮನಾಗ್ತಾಳ, ಊರು ಮರೋ ಕಾಯ್ತಾಳ ಬಿಡು ಅಂತ ಹನುಮಪ್ಪ ಸುಮ್ಮನಾಗ್ತಾನ. ಹಿಂಗ ಒಬ್ರಿಗೊಬ್ರ ಮೇಲೆ ಭಾರ ಹಾಕಿ ನಿದ್ದೆ ಮಾಡಕ್ ಹಚ್ಚಾರ. ಕೊನೆಗೆ ಅವನವನು ಅರಿಕೆ ಹೊತ್ತಿರೋ ಭಕ್ತ ಹೊತ್ತು ಮುಂಚೆ ಮ್ಯಾಕ್ ರೈಟ್ ಹೇಳಿರ್ತಾನ. ಹಿಂಗೈತ್ ನೋಡ್ರಿ ನಮ್ ದೇವ್ರ ಸಂಗತಿ. ಹೋಗ್ಲಿ ಬಿಡ್ರಿ, ಅವ್ರವ್ರ ಧರ್ಮ ಅವ್ರವ್ರಿಗೆ ಹೆಚ್ಚ ಅಂದಂಗ ನಮ್ಗೆ ಯಾಕೆ ಬೇಕಪ್ಪ ಈ ಸಾಬು ಉಸುಬಾರಿ? ಮುಂದೇನೈತಪ್ಪ ಸಮಾಚಾರ? ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ರಾತ್ರಿ ನಡೆದ ಯುದ್ಧದಲ್ಲಿ 15 ಮಂದಿ ವೀರಮರಣೊಪ್ಪಿದ್ದಾರೆ. ಅರೇ ರೇ 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 ಹಿಂಗೈತ್ ನೋಡಿ ನಮ್ಮ ಸೈನಿಕರ ಸಾವಿರ ಹಣೆ ಬರ. ಆದ್ರ ಒಟ್ಟಿ ಹೇಳ್ಬೇಕಂದ್ರ ಹುಟ್ಟೋದೊಂದಿನ ಆದ್ರ ಸಾಯೋದ್ ಇನ್ನೊಂದಿನ. ಇವೆರಡರ ಮಧ್ಯದಾಗ ಸಾಧನ ಅನ್ನೋದು ಬಲು ಮುಖ್ಯ ಐತ್ ನೋಡ್ರಿ. ನಾವು ಇದೀವ್ರಿ ಭೂಮಿಗೆ ಭಾರ ಆಗಿ ದೇಶ ಸಿಪಾಯಿಯಾಗಿ ಸೇವೆ ಮಾಡೋಕಂತೂ ಆಗ್ಲಿಲ್ಲ. ಕೊನೆಯ ಪಕ್ಷ ಆ ಚಂಪಿನ ಮದುವೆ ಮಾಡ್ಕೊಂಡು ಮಕ್ಕಳು ಹುಡ್ಸೋಣಂದ್ರು ಅದು ಆಗ್ತಾ ಇಲ್ಲ. ಸತ್ತು ವೀರ ಸ್ವರ್ಗ ಸೇರೋ 15 ಮಂದಿ ಆತ್ಮಕ್ಕೆ ಶಾಂತಿ ಸಿಗಲ್ಲಂತ ಒಂದ್ 5 ನಿಮಿಷ ಧ್ಯಾನ ಆದ್ರೂ ಮಾಡ್ಕೊಂಡು ನಿಂತ್ಕೊಳ್ಳೋಣ. ಇವನ್ನೆಲ್ಲ ನಿನ್ನಂತ ಕರ್ಕೊಂಡ್ಬಿಡ ಬಾಯಪ್ಪ. ಚಳಿಗೆ ಜನನೂ ಇಲ್ಲ, ನಮಗ್ ಒಳಗ್ ಕುಂದ್ರಕ್ಕೂ ಆಗಂಗಿಲ್ಲ. ಹೋಗ್ಲಿ ಬಿಡ್ರಿ. ಯವ್ವಿ 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 ಇದೇನಪ್ಪ ಇದು? ಒಳ್ಳೆ ಗಡ್ ಗಂಬ ನಿಂತಂಗ ನಿಂತು ಬಿಟ್ಟನಲ್ಲ. ಅದು ಅಲ್ಲದೆ ಕೈಯಾಗ ಒಂದು ಜೋಳಿಗೆ ಬೇರೆ ಹಾಕೊಂಡ್ ಬಂದಾನ ಈ ಸುಬ್ಬಯ್ಯ. ಹೆಂಗಾರ ಇವನು ಭಿಕ್ಷೆ ಗಿಕ್ಷೆ ಬೇಡಕತ್ತಾನ ಏನ ಅಂತೀನಿ. ಯಪ್ಪ ಪರದೇಸಿ ಪರದೇಸಿ ಗೀತೆ ಹೋಗಿ ಹಿಂಗ ಪರದೇಸಿ ಹೋಗಾಬಿಟ್ಟ ಹೋಗ ಅವ್ನ ಮ್ಯಾಲಕ್. ಅವಳು ಯಾವ ಕೆಲಿ ಸ್ವಂತ ಮುಡ್ದಿದ್ದೆ ಯಾವ ಕೆಲಿ ಅವಳು ಸತ್ತವ್ರು ಸ್ವರ್ಗ ಸಿಗಲಿ ಅಂತ ಧ್ಯಾನ ಮಾಡ್ತಾ ನಿಂತಿದ್ದೆ. ಅವನವನು ಅಂಜಿ ಆದಂಗಾದ ನನ್ನ ಸ್ವಂತ ಮುಡ್ದಿದ್ದೆ ಯಾವ ಕೆಲಿ ಅವಳು. ಅರೇ ರೇ 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 ಹೂ ಮರ ಚಂಪಿ ನೀನೇನ ನೀನು ಬಂದಿದ್ ನನಗೆ ಗೊತ್ತಾಗ್ಲಿಲ್ಲ ಬಿಡ. ಹೆಂಗ್ ಗೊತ್ತಾಗ್ತತೆ? ನಿದ್ದೆ ಮಾಡ್ತಿದ್ರೆ. ಅಲ್ಲ ಚಂಪಿ, ನಾವು ನಮ್ ನಿಂತವ್ರನ್ನ ಹಂಗ ದಡಕ್ಕಂತ ಆದ್ರ ನಮ್ದು ನೆಟ್ಟಿಗಿದ್ದದ್ದು ನೆಲದ ಮುದ್ದು ಸೊಟ್ಟ ಹಾಕಿಲ್ಲೇನ ಖುಷಿ ನೋಡಿ ಹಾಯ್ಬಾರ್ದೇನಂತ. ಏನಾದ ನಿಂದು ನೆಟ್ಟಿಗಿರೋದು ಸೊಟ್ಟ ಆಗಿರೋದು? ಅದೇಲಿ ನಾನು 16 ಮಾಡಿದ್ದೆ ಅಂದ್ಯ. ಸ್ವಲ್ಪ ತಂಡಿ ಐತಿ, ಸ್ವಲ್ಪ ಒಂದ್ ಎಬಸಿಲ್ಲ ತಂಡಿ ಇದ್ರೆ ಹಬ್ಬಸ್ ಬಿಡ್ಬೇಕು ಏನ್ ನನಗೆ? ಅಲ್ಲಿ ಹೋಗಿ ಬೆಚ್ಚ ಮಾಡ್ಬೇಕು.
ಮಸ್ತು ಕಣೆ ಗಾಳಿ 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 ರಂಗು ರಂಗು ಗಾಳಿ 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 ರಂಗು 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 ಅಯ್ಯೋ ನಿಧಾನ ರೀ. ಹೋಗ್ಲಿ ಬಿಡು ಗುಮಸ್ತ, ಬಗ್ಲಾಗ ಒಂದು ಜೋಳಿಗೆ ಹಾಕೊಂಡು ಆ ಗುಮಸ್ತಗಿರಿ ಕೆಲ್ಸನ ಬಿಟ್ಟು ಬಂದೇನ. ನಾನೆಲ್ಲೋ ನೀನು ಭಿಕ್ಷುಕ ಅಂತ ಮಾಡಿ ನೋಡ್ಬೋದು. ಚಂಪೆ ಆಮೇಲೆ ಚಂಪಿ ಲೇ ಚಂಪೆ ಲೇ ಚಂಪೆ ಅವನಿಲ್ಲ ಕೆಲಸ ಕಳ್ಸೋದು. ಅವ್ ಗುಮಸ್ತಿಗಿರಿಗೆ ಸರ್ ನೋಡ್ದು ನಾನೇ ಬ್ಯಾಡ ಅಂತ ದೀರ್ಘ ದಂಡ ಹಾಕಿ ಬಂದ್ ನೋಡ. ಅಯ್ಯವ್ವ ಅದ್ ಯಾಕ ಹಾ ಕೆಲ್ಸ ಬಿಟ್ಟು ಬಂದಿರಿ ಅಂತೀನಿ. ಅಲ್ಲ ಚಂಪೆ ಗುಮಸ್ತಿಗಿರಿ ಮಾಡ್ತಾರಂತ ಗುಲಾಮನ್ ಮಾಡ್ಕೊಂಡು ಕೇಳ್ತೀನಿ ನಾನು. ಬುಕ್ಕ ಬರೆಯೋದಿರ್ಲಿ ಅವನ ಮನೆಗಿರಲ್ಲ ಕೆಲಸ ಮಾಡಂತಾನ. ಕಸ ಮುಸಿರಿ ತೊಳೆಯ ಕೆಲಸ ಯಾವನು ಮಾಡ್ತಾನ್ಲಿ. ಅದಕ್ಕೆ ನನ್ನ ಸರಿ ಕಾಣಲ್ಲ ನೋಡ. ಅದಕ್ಕೆ ಗುಮಸ್ತಿಗಿರಿ ದೀರ್ಘ ದಂಡ ಹಾಕಿ ಬಿಟ್ಟು ಬಂದು ನೋಡ. ಹೌದು ಬಿಡ್ರಿ, ನೀವು ಆ ಗುಮಸ್ತಗರಿಗೆ ಹಿಂಗ ದಂಡ ಹಾಕಿ ಬಿಟ್ಟು ಬಂದಿರ. ಮುಂದೆ ಹುಡುಗಿಯನ್ ಮಾಡ್ತೀರಾ ಅಂತೀನಿ. ಕೇಳ ಮತ್ತ ಆ ಗುಮಸ್ತಿಗಿರಿ ಬಿಟ್ರನ್ನ ನನ್ನ ಕವಳಿಕೆ ಕಮ್ಮಿ ಇಲ್ಲ ಬಿಡಲ್ಲ. ಅದಕ್ಕೆ ಹೊಟ್ಟೆ ಮುಂದೆ ಬಂದೈತ್ ಬಿಡು. ಹಂಗಾರ ಮುಂದೆ ಏನ್ ಮಾಡ್ಬೇಕಂತ ಅದಿರಂತೀನಿ. ಲೇ ಚಂಪೆ ನಾನೀಗ ಪೇಪರ್ ಮಾರೋ ಕೆಲಸ ಶುರು ಹಚ್ಕೊಂಡಿನಿ. ಮನಿಗೆ ಪೇಪರ್ ಹಾಕಿ ಬರೋ ಕೆಲಸ ಶುರು ಹಚ್ಕೊಂಡಿ ನೋಡ. ಅಲ್ಲ ಚಳಿ ಆಗ್ತೈತಂತ ಎಬ್ಬಿಸ್ಕೊಂಡು ಉಸಿರು ಬರಕ್ಕಿಲ್ಲ ಹೊರಗ್ ನಿನಗ. ಪೇಪರ್ ಅಂತ ಚೀಲೋ ತುಂಬಿಸ್ಕೊಂಡು ಇಲ್ಲಿ ಬಂದು ನಿಂತ್ಕೊಂಡ. ಹಂಗ ಪೇಪರ್ನಾಗ ಏನೈತೆ ಅಂತ ಕಣ್ಣಾಸ್ ನೋಡಿದ. ಅದ್ರಾಗ 15 ಮಂದಿ ವೀರ ಮರಣ ಅಂತ ಬಂದಿತ್ತು. ಅದನ್ನ ನೋಡಿ ಕಣ್ ತುಂಬಾ ನೀರ್ ಬರಕತ್ತಿದ್ವು. ಸ್ವಲ್ಪ ಸರ್ಗ ಸಿಗಲಿ ಅಂತ ನೊಡಬೇದ ನಿಂತ್ಕೊಂಡು ಧ್ಯಾನ ಮಾಡ್ತಿದ್ದೆ. ಅಷ್ಟಾಗ ನೀನು ಬಂದು ಅದು ಪಜೀತ್ ಮಾಡಿಬಿಟ್ಟು ನೋಡಿ. ನಿಂದ್ರ ಹಿಂಗ ಹೋಗ್ಬಿಡೆ ಮತ್ತೆ. ಹೌದೇನ ಹಂಗಾರ ನಿನಗ ದೇಶಭಕ್ತಿ ಭಾರಿ ಇತ್ತಂತ ನನಗೆ ಇವತ್ತ ಗೊತ್ತಾಗಿದ್ದ. ನೀನು ಭಾರಿ ದೇಶಭಕ್ತ ಇದ್ದಂಗ ಅದಿಯ. ಹೆಂಗಾರ ಮಾಡಿ ಇವನು ಜೋಳಿಗೆ ಆಗಿರೋ ಪೇಪರ್ ಬೇಕ. ಯಾಕಂದ್ರ ನನ್ ಹೂ ಕಟ್ಕೊಳೋ ಪೇಪರ್ ಎಲ್ಲ ಖಾಲಿ ಆಗವ. ಹೆಂಗಾರ ಯಾಮರ್ಸಿ ಇರೋ ಬರೋ ಪೇಪರ್ನೆಲ್ಲ ನಾನ ಕಸ್ಕೊಂಡ್ ಹೋಗ್ಬಿಡ್ಬೇಕು. ಎಲ್ಲ ಅದಿಯಪ್ಪ ಪರದೇಸಿ, ಎಲ್ಲ ಅದಿಯ ಅನ್ನಂಗ ನನಗ ನಿನ್ನ ಪೇಪರ್ ಹೊಸಿ ಬೇಕಾಗಿತ್ತು ನೋಡ್ ಮತ್ತೆ. ಲೇ ಚಪ್ಪೆ ನೀ ಇಷ್ಟೆಲ್ಲ ಸಾಕ್ ಬಿಡಲಿ. ಪ್ರತಿ ದಿನ ಕೋಳಿ ಕೂಕೊಂತ ಮುಂಚೆ ನೀವು ಮನೆಗೆ ಬಂದು ನಿಮ್ಮದ್ರಾಗ ನಮ್ದಿಟ್ಟು ತೋರಿಸ್ತೀನಿ.
ಏನಪ್ಪ ಬಾಗಲ ಸಂಧ್ಯಾ ಪೇಪರ್. ಹೌದ್ ಬಿಡು, ನಾ ಬೇರೆ ಏನು ಮಾಡಿಕೊಂಡು ಇಲ್ಲ, ನಾ ತಿಳ್ಕೊಂಡಿಲ್ಲ, ಅವ್ರ ನಗಕತ್ತಾರ ಆಟ. ಆದ್ರೂನು ಏನಾರ ಮಾಡು, ಒಟ್ಟು ಇವಾಗ ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕು ನೋಡ್. ಮತ್ತೆ ನೋಡ ಚಂಪೆ, ನಿಮ್ಗೆ ನಾನು ನೋಡಿ ಆಸೆಪಟ್ಟೆ ತಂದ್ಮೇಲೆ ನೀನ್ ಏನ್ ಮಾಡಂದ್ರು ಮಾಡ್ತೀನಿ ಬಿಡ. ಏನ್ ಮಾಡ್ಬೇಡ ಸದ್ಯಕ್ಕೆ. ಈಗ ಹೂ ಕಟ್ಕೊಳಕ ಪೇಪರ್ ಖಾಲಿ ಆಗಾರ, ನಿನ್ನ ಜೋಳಿಗ್ಯಾಗ ಏಟ್ ಪೇಪರ್ ಅದಾವ ಅಟ್ ಕೊಟ್ಬಿಟ್ರೆ ನಾನು ಹೂ ಕಟ್ಟಿ ವ್ಯಾಪಾರ ಮಾಡ್ಕೊಂಡ್ ಬಿಡ್ತೀನಿ. ಏ ಚಂಪೆ, ನೀಗಿಲ್ಲತ್ತೀನಿ ನಾನು ನೆಟ್ಟಿಗೆ ನಿಂತ್ಕೊಂತೀನಿ. ನೀನು ಒಂದೊಂದು ಕೈ ಬಾರಿ ಹೋಗತ್ತೆ ಉತ್ತಾರ. ಆದ್ರೆ ಇವಾಗ ಇಲ್ಲ ಇಲ್ಲ ಅನ್ನಕತ್ತಿ, ಆಮೇಲೆ ನಾಳೆ ಬೆಳಕರದ್ರ ನಾನ್ ಯಾರೋ ನೀನ್ ಯಾರೋ ಅಂತ. ಇವಾಗ ನಾನ್ ಇಲ್ಲ ಅಂತಿ, ನಾ ಇಲ್ಲ ಅಂತೀನಿ ಅಂತಿ. ಆಟ ಮುಗ್ದಾಗ ನಿಂದೆ ಅವ್ರು ನಂದೆ ಅವ್ರ ಆಗ್ಲಿ. ಹಂಗಾರ ಒಂದು ನೆಟ್ಟಗಾರ ನಿಂದ್ರದ್ರ ನಾ ತಗೊಂಡ. ಸರಿ, ನನ್ಗೊಂದು ಡೌಟ್, ಜೋಳಿಗೆ ಎಲ್ಲೈತಿ ಅಂತ ನಾ ಕೈಯ ಹಾಕ್ಬೇಕು? ಜೋಳಿಗೆ ಅಲ್ಲಿ ಐತಿ. ಎಲ್ಲಿ? ಆ ಮೂಲೆ ಇಲ್ಲ ಐತಿ ನೋಡಾಕ. ಅದ್ರಾಗ ಏಟ್ ಪೇಪರ್ ಇಟ್ಕೊಂಡ್ ಬಂದಿವ್ ಮರ? ಏನಿಲ್ಲ ಪೇಪರ್ ಅಲ್ಲ, ಒಳಗ್ ಕಂಡೈತಿ. ನಾ ಕೇಳಿದ್ದು ಪೇಪರ್, ನೀ ಬೇರೆ ಸಾಮಾನ್ ಹೇಳಕತ್ತಾರ. ನನಗೆ ಈ ತಂಡ್ಯಾಗ ಕೆಲಸ ಬಿಡ ಸರಿಗೆ. ತಂಡ್ಯಾಗ ಎದ್ದು ಬಂದಿನಲ್ಲ, ಏನೇನು ಅನ್ಸಲ್ಲ. ಈ ವಯಸ್ಸಿಗೆ ಹೋಗ್ಬಿಟ್ಟವ್ ನಿನ್ನ ಬೆರಡು ಡಮಾರ್ ಅಂದ. ನಿಂತ್ಕೊಳ್ಳೋ ಮರ, ತಕೊಂಡಾಗ ತಗೊಂತೀನಿ. ನಾಚಿಕೆ ಆಗತ್ತ ತಗೊಂಡಿ. ಛೇ, ಅಂತದೇನಲ್ಲ ಚಂಪೆ. ನಮ್ದು ಚೀಲ ಹಿಡ್ಕೊಂಡು ನಾವ್ ಅದ್ರಾಗಿರೋ ಪೇಪರ್ ತಗೊಂಡೋಗ್ ನೀನು. ಹೌದೇನ? ಹಂಗಾರ ನೆಟ್ಟು ನಿಂದ್ರ ಆ ಪುಟ್ಟಿ ಕೊಡ, ಅದ್ರಾಗ ಹಾಕೊಂಡ್ ಹೋಗೋದ್ ನಾನು. ಹತ್ರ ಬರೋ ಮರಯ್ಯ, ಇನ್ನೂ ಇಟ್ಟಿಲ್ಲ. ಯಾವ ಇಟ್ಟು ಗಿಡಕ್ ಹೋಗಿ ಇಟ್ಕೊಂಡ್ಬಿಡು ಅಂತ ನಾ ಕೊಟ್ಬಿಟ್ಟೆ. ಆತು ಬಿಡು, ಬಾರಿ ಚಂದ ಆಯ್ತು. ಪೇಪರ್ ಕೊಟ್ಟಿ ಬಾರಿ ಸಹಾಯ ಆಯ್ತು ಬಿಡಪ್ಪ ಮರಯ್ಯ. ಅಲ್ಲಿ ಚಂಪೆ, ಪುಕ್ಸೆಟ್ಟ ಪೇಪರ್ ತಗೊಂಡ್ ಹೋದ್ರ ದೇವ್ರ ಮೆಚ್ಚನ ಏನ್ ಮಾಡ್ಬೇಕು? ಆ ಋಣ ತೀರ್ಸ್ಕೊಂಡ್ ನಿನ್ನೊಂದ್ ನೋಡಿ. ಹೊಡಿ ಹೊಡಿ ಹೊಡಿ. ನಾಟಕ ಮಾಡುವ ಕೋರಿ ಮುರಿತಾಳ ದೋಸ್ತ ಭಾರಿ ಎಬ್ಬಿಸಿ ತೋರಿಸ್ತಾಳು ಗಜಗಿ ಹುಡುಗರು ಹೋಗ್ಯಾರ ಹರಿ. ಬಾದಾಮಿ ಜಾತ್ರಿ ಮಾಡೋದು ಖಾತ್ರಿ, ಬರಬೇಕು ನೀ ರಾತ್ರಿ. ಕಲ್ಲಳ್ಳಿ ಜಾತ್ರೆ ಮಾಡೋದು ಖಾತ್ರಿ, ಬರಬೇಕು ನೀ ರಾತ್ರಿ.
ನಿಮ್ದು ಕುಣಿತಾ ಇದ್ರ ಏಯ್ ನಮ್ದಂತೂ ಸುಮ್ಮನೆ ನಿಲ್ಲಕ ಅಂತ ಆಗ್ಲಲ್ಲ ನೋಡ್ಯ. ಏಯ್ ಏನಾದ ನಮ್ದು ಕುಣಿತಿದ್ರ ನಿಂದು ಕುಣಿಯಕತ್ತಿದ್ದ ನಿನವು ಎರಡು ಮ್ಯಾಕ ತಳಕ ಕುಣಕತ್ತಿದ್ವಾ ತಕ 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 ಕುಣಕತ್ತಿತ್ತು. ಯವ್ವ ಕವಿ ಅದಾರ ಏಯ್ ಏನಾದ ನಮ್ಮ ಎರಡು ಕುಣಿಯಕತ್ತಿದ್ದು ನಿಂದು ಅದ್ರ ಜೊತೆ ಕುಣಿಯಕತ್ತಿದ್ದು. ಲೇ ಚಂಪಿ ಅಂತ ಏನಿಲ್ಲಲೇ ನಿನ್ನ ಎರಡು ಕೈಗೆ ಮ್ಯಾಕ ತಳಕ ಹಾಕತ್ತಿದ್ವಾ ಅದಕ್ಕೆ ನನ್ನ ಕಾಲು ತಕ ತಕ ಅಂತ ಕುಣಕತ್ತಿದ್ವಾ. ಅಂದಂಗ ನನಗೆ ಗೊತ್ತಾತ ನಾನು ಬರ್ತನ ನನ್ನ ಮಗ ತಂದೆ ಕಾಯಕತ್ತನ್ ಸಿಂಗಾರಪ್ಪ. ಹೋಗು ಪೇಪರ್ ನನಗಾದ ಅನ್ಯಾಯ ಯಾವ ವ್ಯಾಪಾರಸ್ಥನಿಗೆ ಆಗ್ಬಾರ್ದಂತ ಆ ಕಲ್ಲಳ್ಳಿ ಕರೆ ಮಾತ್ರ ಕೈ ಮುಗಿದು ಬೇಡ್ಕೊಂತ ನೋಡ್ರಿ. ಅಲ್ಲ ರೀ 36 ತಾಸಿನಿಂದ ಹುಡ್ಕಾಡಕತ್ತೇನ್ರಿ ಆ ಮಗ ಗುಮಾಸ್ತನ ಕಣ್ಣಿಗೆ ಬೀಳ್ತಾನಲ್ಲ. ನಂಬಿಕೆ ಮೇಲೆ ಅಷ್ಟೋ ಇಷ್ಟೋ ಅಕ್ಷರ ಕಲ್ತಿದ್ದಾನೆ. ಸುಬ್ಬು ಅಂತ ಮನೆ ಬಾಗ್ಲಿ ಕರ್ದು ಗುಮಸ್ಗಿರಿ ಕೆಲಸ ಕೊಟ್ರೆ ನನಗೆ 3 ಪಂಗಡಮ ಹಾಕಿ ಹೋಗ ನೋಡ್ರಿ ಆ ಮಗ ಗುಮಾಸ್ತ ಈ ಅಂತ ಅಲ್ಕಾಟ್ ಕೆಲಸ ಮಾಡ್ಯಾನ ಅಂತೇನ್ರಿ. 6,000 ರೂಪಾಯಿ ಗಂಟೆಗೆ ತಂದ ಸಾಮಾನ 3,000 ರೂಪಾಯಿ ಲೆಕ್ಕ ತೋರ್ಸಿ ಇನ್ಮೇಲೆ ಗುಮಾಸ್ಗಿರಿ ಕೆಲಸ ಮಾಡುದಿಲ್ಲ ಅಂತ ಪೇಪರ್ನ ಬರ್ದ ಉಳಿದಿರೋ 3,000 ರೂಪಾಯಿ ಮೋಸ ಮಾಡಿ ಹೊಡ್ಕೊಂಡ್ ಹೋಗ್ಯಾನಲ್ರಿ. ಹಿಂಗಾದ್ರ ನಮ್ ಯಾವಾರಕ್ಕೆ ಏನಾಗ್ಬರ್ತತ್ರಿ ಕಿಮ್ಮತ್ತ. ಆ ಮಗ ನನ್ನ ಕಣ್ಣಿಗೆ ಏನಾರ ಬಿದ್ರ ಜೋರ್ ತಗೊಂಡು ನಂಗ್ ಬಾಯಾಗಿಡ್ತಿ ನೋಡು. ಎಲ್ಲಿಗೋದೋ ಅವನು ಜಂಬಿ ಕರೆ ಕರೆಗಳ ಇದೇನ್ರಿ ಸಾವ್ಕಾರ್ರ ನಾನು ಬಿದ್ದೆ ಭಾರಿ ಜೋರ ನಡೆಯಕತ್ತಿದ್ದಲ್ಲ ನಿಮ್ಮ ಸವಾರಿ ಎಲ್ಲಿಗ ಅಂತೀನಿ. ಚಂಪಿ ನೀನೇನಾ? ಇಲ್ಲ ನಿಮ್ಮ ಊರ್ ಬಿಟ್ಟು ಓಡಿ ಬಂದ್ರ ಹುಡುಗಿ ಅನ್ಕೊಂಬಿಟ್ಟಿದ್ ನೋಡ. ರೀ ಹೆಂಗೈತ್ರಿ ನಿಮ್ಮ ಮೈಯಾಗ ಅಂತೀನಿ. ನೀವು ಚಂದ ಮಾತಾಡ್ರಿ. ಅಲ್ಲ ನಿಮ್ಮ ಕಣ್ಣೇನಾರ ನೆತ್ತಿಗಿತ್ತಿ ಮೇಲ ಅದಾವ ಇಲ್ಲ ಮ್ಯಾಲ ಹೋಗ್ಯಾವ ಅಂತೀನಿ. ಅದೇ ಚಂಪಿ ಅದಕ್ಕೆ ಸಿಟ್ಟಾಗ್ತಿ ಬಿಡು. ಏನೋ ತಮಾಷೆ ಮಾಡಿದೆ ಅಂದಂಗ ನೀನು ಪುಟ್ಟ್ಯಾಗ ಹೂ ತುಂಬ್ಯಾವು ಮತ್ತೊಂದು ಹೊರಟಾಗ್ಲ ನಿನಗೆ. ಏ ಹೋಗ್ಬಿಟ್ಟಂಗಿರ್ಲಿ ಅನ್ನಂಗ ಗುಮಸ್ತ ಲೇ ಚಂಪಿ ಆ ಮಗ ಗುಮಾಸ್ತ ಏನಾರ ಸುಬ್ಬು ನಿನ್ ಕಣ್ಣಿಗೆ ಬಿದ್ದೇನು. ಅಲ್ಕಟ್ ನನ್ನ ಮಗನ ಹುಡ್ಕೊಂಡ್ ಹೊಂಟಿ ನೋಡು. ಅಲ್ಕಟ್ ನನ್ನ ಮಗ ನನ್ನ ಖಾತೆ ಬುಕ್ ಅಲ್ಲ ಉಲ್ಟಾ ಪಲ್ಟಾ ಬರ್ದ 3,000 ರೂಪಾಯಿ ಗಂಟು ನಂಗೆ ನೀರ್ ಕೊಡ್ದಾನ. ಹೌದೇನ್ರಿ? ಹಂಗಾರ ನಿಮ್ದು ಕಚ್ಚಿ ಬಿಗಿ ಬದರ ಬತ್ತ ನಿಲ್ಲಂಗ ಇಲ್ಲ ಅನ್ರಿ ಮತ್ತ. ಲೇ ಚಂಪಿ ನಮ್ ಕಚ್ಚಿ ಕಿಮ್ಮತ್ತಿ ಕೈ ಹಾಕಕ್ ಬರ್ಬಾಡ್ಲೆ. ಯಾಕಂದ್ರೆ ಅದು ನಿಲ್ಲು ಅಂದ್ರೆ ನಿಲ್ಲೋದಿಲ್ಲ, ಉದ್ರ ಅಂದ್ರೆ ಉದ್ರೋದಿಲ್ಲ. ಸಮಯಕ್ಕೆ ತಕ್ಕಂಗ ಸಟ್ಟಾಗಿ ಸರಿ ಹೋಗ್ತಿರ್ತೈತೆ. ಸದಾಡಕ ಇಲ್ಲಿವರೆಗೆ ಬಿಗಿ ಇತ್ತ ಕಚ್ಚಿ. ಈಗ ನೀನ್ ನೋಡ್ಕೊಡ್ಲೆ ಸ್ವಲ್ಪ ಲೂಸಾದಂಗ ಆತ್ ನೋಡು. ಹಂಗಾರ ಲೂಸ್ ಆಗಿ ನಿಮ್ ಕಚ್ಚಿ ಏನಾರ ಉದ್ರಗಿದ್ರ ಬೀಳ್ತತಿ ಹೆಂಗ್ರಿ ಅಂತೀನಿ. ಬಿಗಿಯಾಗಿ ಇಟ್ಕೊಳ್ರಿ. ಹೆಣ್ಮಕ್ಳು ನೋಡಿದ ತಕ್ಷಣ ನಿಮ್ ಕಚ್ಚಿನ ಉದುರ್ಸ್ಕೋಬೇಡ್ರಿ ಮತ್ತ ಹೋಗ್ತತಿ ನಿಮ್ದು. ಲೇ ಸಿಂಪೆ ಏನದು ನಮ್ಮ ಕೆಲ್ಸಕ್ಕೆ ಬರೋದದು ನಮ್ಮದು ಹೆಂಗೈತಪ್ಪ ಅಂದ್ರ ಹೆಂಗೈತಿ ನೋಡ್ತೀವಲ್ಲ ಬಂಗಾರ ಬಂಗಾರ ತಂಗೈತೆ ಪಳ 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 ಹೊಳ್ಯಾಕತ್ತಲೆ. ಏನ್ರಿ ಅದು ನಿಮ್ದು ಪಳ ಪಳ ಬಂಗಾರ ಇದ್ದಂಗಿರೋದು? ಲೇ ಚಂಪಿ ಹೊರಗ್ ನೋಡಿ ಹೊಲಸನ್ನಕ್ ಹೋಗಬೇಡ. ಇದು ವರ್ಷ ನೋಡೋರ್ ಹೊರಗ್ ಹೊಲಸಿದ್ರನ ಪಳ ಹೊಳ್ಯಾಕೈತೈತಿಲೆ ಹೊಳ್ಯಾಕೈತೈತೆ. ಹೌದೇನ್ರಿ? ಹೆಂಗ್ ಹೊಳ್ಯಾಕತ್ತೈತಿ ಅಂತ ನಾನು ನೋಡ್ತೀನಿ. ತೋರಿಸ್ತೀರೇನ್ರಿ? ಲೇ ಚಂಪೆ ಇದು ಮಳ ಹಾಕಿ ನೋಡಕ ನೀನ್ ಮಾರ್ ಮಲ್ಲಿಗೆ ಹೂ ಮಾಡ್ತೇನ. ನನ್ನ ಕತ್ತೆ ಡಾಯಾರ ಅಂದಲೆ ಡಾಯಾರ ಸೀದಾ ಒಳಗ ಕೈ ಹಾಕಕ್ ಹೋಗ್ತೀನಿ ಮನಿ ಮಾರಿ ಹೋದ. ರೀ ಸಾವ್ಕಾರ್ರ ನಿಮ್ ಡಯರ್ ಸುತ್ತಿ ತಗೊಂಡ್ ನಾ ಏನು ಮಾಡ್ಲಿ ಅಂತೀನಿ. ನಮ್ದು ಹೂವಿನ ವ್ಯಾಪಾರ ನಡೆಯಲಿಲ್ಲ ನೋಡಿದ್ರ 5 ಗಂಟೆ ಆಗೈತಿ. ಎಳಿ ಎಳಿ ಎಳಿ
ಗಲ್ಲ ಎಲ್ಲ ಹುಡುಗಿಯರು ನಿನ್ನ ಮುಂದೆ ಫೇಲ ಕಣ್ಣಿಗೆ ಹಾಕಿದ ಕಾಗಲ ನಿನ್ನ ನೋಡಿ ಆಗಿನಿ ಪಾಗಲ ಹಂಗಾರ ಹೂವಿನ ವ್ಯಾಪಾರ ಬೇಡ ಅಂತೇನು? ಬ್ಯಾಡ ನಾನು ಕೂಡ ನೀನ್ ಹೂವಿನ ವ್ಯಾಪಾರ ಮಾಡೋದು ಬಡ್ಡಿ ವ್ಯಾಪಾರ ಮಾಡದಷ್ಟು ಸುಲಭ ಅಂತ ಮಣಿ ಏನ ಲೇ ಚಪ್ಪಿ, ದೂರದಾಗಿರೋ ನಿನ್ ಮರಕ್ ನೋಡ್ತಾ ಇದ್ರೆ ಸರಳ ಮ್ಯಾಕ್ ಐತಿ. ಎರಡು ಕೈಯಾಗಿ ಅಯ್ಯೋ ನಿಧಾನ ಎರಡು ಕೈಯಾಗಿ ಹಿಡ್ಕೊಂಡ್ ಅದಕ್ಕೊಂದ್ಸಲ ಇದಕ್ಕೊಂದ್ಸಲ ಬಾಯಿ ಕೈ ಚಾಲು ಕುಡಿದಂಗಾಗ್ಯದ ನೋಡಿ. ಈಗ ಕುಂದ್ರ ರೈತ ಮನಿಗ್ ಹೋಗ್ತಾರ ಅಟೆ ಹೋಗ್ಲಿ ಬಿಡೆ. ನಾ ಹೇಳದ ಕೇಳ, ನೀ ಎಳ್ನೀರ್ ವ್ಯಾಪಾರ ಶುರು ಮಾಡಕ್ ಹಚ್ಚಿ ಅಂದ್ಮೇಲೆ ನಮ್ಮೂರ್ ಮರದಾಗ ನಮ್ಮ ಮನಿ ಪಕ್ಕದಾಗ ಅದಾವ, ಅದ್ರಾಗ ಬರೀ ಎಳ್ನೀರ್ ಬಿಟ್ಟಾವ. ನೀನು ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡ್ಬಿಡ. ಎಳ್ನೀರ್ ಕುಡಿತೀಯ? ಎಳ್ಳೀರ್ ಬೇಡ. ಜ್ಯೂಸ್ ಕುಡಿತೀಯ ಇಲ್ಲ ಬಿಯರ್ ಕುಡಿತೀಯ? ಇಲ್ಲ ಒಂದಾದ ಬಿಪಿ ಕುಡ್ದ್ಬಿಡ್ಬೇಡ, ಥಂಡಿ ಇವ್ರು ಎಲ್ಲ ನೋಡಿ ಥಂಡಿಗೆಲ್ಲ ಹಂಗಾಗ್ಬಿಡ್ರ. ಬಿಪಿನ ಕುಡ್ಸೋರ್ ನೋಡಿ ಇವ್ರಿಗೆ. ಈಗ ಏನು ಹೇಳು, ನೀನ್ ಹೇಳು. ಹೋಗ್ಲಿ ಬಿಡ. ಹಂಗಾರ ನನ್ನ ಎಳ್ಳಿನ ನನ್ನ ಎಳ್ಳಿನ ವ್ಯಾಪಾರ ಭಾರಿ ಚಂದ ನಡಿಬೇಕು ಅಂತಂದ್ರ ನಮ್ಮ ಮರದಾಗಿರೋ ಎಳ್ಳಿರ ತಗೊಂಡ್ ಹೋಗ್ಬೇಕು. ನಿಮ್ಮ ಅಪ್ಪ ಬೈತಾನ ಮರ ಕುಂದ್ರಲ್ಲಿ ಹೋಗಿ ತಗೊಂಡೋಗಿ ವ್ಯಾಪಾರ ಮಾಡು. ಭಾರಿ ಬೇಸ್ ವ್ಯಾಪಾರ ಆಗ್ತದ ನೋಡಿ. ಏನಂತೀಯ? ಹೌದ್ ಬಿಡ. ನೀನ್ ಎಳ್ನೀರ್ ವ್ಯಾಪಾರ ಮಾಡಕ್ ಹಚ್ಚಿನ ಅಂದ್ರ ಈಗ ಗಟ್ಟಿ ಆತ್ ನೋಡ ನನಗ. ಹಂಗಾರೆ ಎಷ್ಟು ರೊಕ್ಕ ಅಂತ ಕೇಳದೇನು? ಹಂಗಂದ್ರ ನೀನ್ ಎಳ್ನೀರ್ ವ್ಯಾಪಾರ ಮಾಡಕ್ ಹಚ್ಚಿನಂದ್ರ ಎಷ್ಟು ದುಡ್ಡು ಹೋದ್ರ ಪರವಾಗಿಲ್ಲ ಬಿಡ. ನೀನು ತಳ್ಳ ಅಂದ್ರೆ ನಾನ್ ತಳ್ಳಾಕಿಲ್ಲ ಅಂತೀನೇನು? ಇಡಿ ಮತ್ ಕೈಯಾಗ ಇಡ್ತೀನಿ 500 ರೂಪಾಯಿ. ನಿಂದು ಭಾರಿ ದೊಡ್ಡದೈತಿ ಬಿಡು.
ನಿಧಾನಕ್ಕಾದ ನೀನ ಉರುಪಾಗದ ಇವಳು ಭಾರಿ ದೊಡ್ಡದೈತಿ ನಿನ್ನ ಮನಸ್ಸು ಅಂದೆ. ಹೌದಾ ನಾನ್ ಬ್ಯಾರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಬ್ಯಾರೆ ಅನ್ಕೋಬೇಡ ಕಡ್ಡಿಮಮ್ಮ, ಹಂಗ ಅನ್ಕೊಂಡ್ರ ತೀರಾ ಕಡ್ಡಿಯಾಗ ಹೋಗ್ಬಿಡ್ತೀನಿ. ಏನ್ ಮಾಡಕ್ಕವ ನಮ್ದು ಹಂಗಂತೀಯ? ಕಲಬಣ ಟೈಮ್ ಆಯ್ತು ಹೊಡೆ ಬರೋಣ. ನನ್ನ ಗೆಳತಿ ನನ್ನ ನೋಡಿ ನೀ ನಗುತ್ತಿ ಓಡಿ ಹಿಡಿದು ನಾ ಬರುವಾಗ ಅಲ್ಲವಡಿಸಿ ನಿಂತ ಕಿಡಿಗ್ಯಾಗ ಮನಸ್ಸಾಯ್ತು ನಿನ್ನ ಮ್ಯಾಲ ಮಾಡಿದೆ ಮನದಾಗ